ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಲೈಫ್ ವಿತ್ ದರ್ಶಿ. ಇವತ್ತು ಬೆಳಿಗ್ಗೆ ಚಾಯಕ್ಕೆ ಸೇಮೆ ಮಾಡಿದ್ದೆ. ಸೇಮಿಗೆ ಅಂತ ಹೇಳ್ತಾರಲ್ಲ, ಅದಕ್ಕೆ ಚಿಕನ್ ಪದಾರ್ಥ ಕೂಡ ಇತ್ತು ನಿನ್ನೆದು, ಮತ್ತು ತೆಂಗಿನ ಹಾಲು ಕೂಡ ಮಾಡಿದ್ದೇನೆ. ಅದಕ್ಕೆ ಹಾಲಿನೊಟ್ಟಿಗೆ ತಿಂದರೂ ನನ್ನ ಹಸ್ಬೆಂಡಿಗೆ ಅಲ್ಲಿ ಇಷ್ಟ, ನನಗೆ ಹಾಲು ಇಷ್ಟಿಲ್ಲ, ಅದಕ್ಕೆ ನನಗೆ ಚಿಕನ್ ಪದಾರ್ಥ ಇತ್ತು. ಹಾಗೆ ಬೆಳಿಗ್ಗೆ ತಿಂಡಿ ಆದಮೇಲೆ ಮಧ್ಯಾಹ್ನಕ್ಕೆ ಇವತ್ತು ಫಿಶ್ ಚಿಕನ್ ಏನು ತಂದಿರಲಿಲ್ಲ, ಹಾಗೆ ಎಗ್ ಇತ್ತು. ಹಾಗೆ ಎಗ್ಗದು ಸ್ವಲ್ಪ ಪಲಾವ್ ಮಾಡುವ ಅಂತ ಮಧ್ಯಾಹ್ನ ಊಟಕ್ಕೆ ಅದಕ್ಕೆ ಪ್ಯಾನ್ ಇಟ್ಟಿದ್ದೇನೆ. ಪ್ಯಾನ್ ಇಟ್ಟು ಸ್ವಲ್ಪ ಎಣ್ಣೆ ಮತ್ತು ತುಪ್ಪ ಹಾಕಿದ್ದೇನೆ, ಮತ್ತು ಬಟಾಯಿ ಸೊಪ್ಪು ಹಾಕಿದ್ದೇನೆ, ಸೋಂಪು ಇದೆಲ್ಲ ಅದು ಹಾಕಿದ್ದೇನೆ, ಮತ್ತು ಒಂದು 2 ಪಲಾವ್ ಎಲೆ ಹಾಕ್ತಾ ಇದ್ದೇನೆ, ಮತ್ತು 2 ತುಂಡು ಚಕ್ಕೆ ಮತ್ತು ಲವಂಗ ಮತ್ತು 1 ಏಲಕ್ಕಿ ಇಷ್ಟು ಹಾಕ್ತಾ ಇದ್ದೇನೆ. ಅದರದ್ದು ಇವಾಗ ಒಳ್ಳೆ ಅರೋಮ ಬರ್ತದೆ. ಮತ್ತು ಇದಕ್ಕೆ ಒಂದೇ ಒಂದು ಆನಿಯನ್ ಹಾಕಿದ್ದೇನೆ. ಪಲಾವ್ ಮಾಡೋದಲ್ಲ, ಬಿರಿಯಾನಿ ಆದರೆ ಸ್ವಲ್ಪ ಜಾಸ್ತಿ ಹಾಕ್ತೇನೆ. ಇದು ಪಲಾವ್ ಮಾಡೋದ್ರಿಂದ ನಾನು ಒಂದೇ ಒಂದು ಆನಿಯನನ್ನು ಉದ್ದಕ್ಕೆ ಕಟ್ ಮಾಡಿದ್ದೇನೆ. ಇವಾಗ ಅದನ್ನು ಚೆನ್ನಾಗಿ ಫ್ರೈ ಮಾಡ್ತಿದ್ದೇನೆ. ಅದೊಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಆಗಬೇಕು, ಅಷ್ಟು ತನಕ ಫ್ರೈ ಮಾಡಬೇಕು. ಮತ್ತು ಇವಾಗ ಅದಕ್ಕೆ 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೇನೆ. ಅದು ಹಸಿ ಸ್ಮೆಲ್ ಹೋಗೋ ತನಕ ಫ್ರೈ ಮಾಡಿ ಒಂದು 2 ಟೊಮೆಟೊ ಹಾಕಿದ್ದೇನೆ. ಟೊಮೆಟೊ ಅಂದರೆ ಚಿಕ್ಕ ಟೊಮೆಟೊ, ಅದಕ್ಕೆ 2 ಹಾಕಿದ್ದೇನೆ. ಅದು ಒಳ್ಳೆ ಹಣ್ಣಾದ ಟೊಮೆಟೊ ಆದರೆ ಚೆನ್ನಾಗಾಗ್ತದೆ. ಮತ್ತು ಇದಕ್ಕೆ ಪೇಸ್ಟ್ ಹಾಕಬೇಕು. ಅದಕ್ಕೆ ಏನಂದರೆ ಒಂದು 2 ಸ್ಪೂನ್ ತೆಂಗಿನಕಾಯಿ ತುರಿ, ಮತ್ತು 2 ಹಸಿಮೆಣಸಿನ್ಕಾಯಿ, ಮತ್ತು ಸ್ವಲ್ಪ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಇಷ್ಟು ಹಾಕಿ ಗ್ರೈಂಡ್ ಮಾಡಿ ಇದಕ್ಕೆ ಹಾಕಿದೆ. ಮತ್ತಿನ್ನು ಇವಾಗ ಇದಕ್ಕೆ ಹುಡಿ ಹಾಕಬೇಕು. ಒಂದು ಸ್ವಲ್ಪ ಮೆಣಸಿನ ಹುಡಿ, ಮತ್ತು ಕೊತ್ತಂಬರಿ ಹುಡಿ, ಅರಶಿನ ಹುಡಿ, ಮತ್ತು ಸ್ವಲ್ಪ ಜೀರಿಗೆ ಇಷ್ಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ. ತೆಂಗಿನಕಾಯಿ ಹಾಕೋದು ಯಾಕೆ ಅಂದರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರ್ತದೆ ಅದಕ್ಕೆ. ಮತ್ತು ಒಂದು 2 ಸ್ಪೂನಷ್ಟು ಬಿರಿಯಾನಿ ಮಸಾಲ ಹಾಕ್ತಾ ಇದ್ದೇನೆ. ಅದು ಕೂಡ ಸ್ಮೆಲ್ಲಿಗೋಸ್ಕರ ಆಗ್ತಾ ಇರೋದು, ಅದು ಆಪ್ಷನಲ್, ಬೇಕಾದರೆ ಹಾಕಿ ಇಲ್ಲಾಂದರೆ ಬೇಡ. ಇವಾಗ ಅದು ಚೆನ್ನಾಗಿ ಸ್ಮೆಲ್ಲೆಲ್ಲ ಹೋಗಬೇಕು, ಹಸಿ ಸ್ಮೆಲ್ ಅಷ್ಟಾಗಿ ಫ್ರೈ ಮಾಡಿದೆ. ಇವಾಗ ಅದಕ್ಕೆ ಒಂದು 2 ಸ್ಪೂನಷ್ಟು ಗಟ್ಟಿ ಮೊಸರು ಹಾಕ್ತಾ ಇದ್ದೇನೆ. ಗಟ್ಟಿ ಮೊಸರು ಹಾಕಿದರೆ ಸ್ವಲ್ಪ ಟೇಸ್ಟ್ ಜಾಸ್ತಿ ಇರ್ತದೆ, ಅದಕ್ಕೆ ಅದು ಹುಳಿ ಇರೋದಿಲ್ಲ. ಅದು ಸ್ವಲ್ಪ ಜಾಸ್ತಿ 2 ಸ್ಪೂನಷ್ಟು ಹಾಕಿದ್ದೇನೆ. ಅದಾದಮೇಲೆ ಚೆನ್ನಾಗಿ ಮಿಕ್ಸ್ ಆದಮೇಲೆ ಒಂದು 2 ಗ್ಲಾಸಷ್ಟು ಅಕ್ಕಿ, ಸೋನಾ ಮಸೂರಿ ಅಕ್ಕಿ ಹಾಕಿದ್ದೇನೆ. ಅದೇ ಪ್ಯಾನಿಗೆ ಹಾಕ್ತಾ ಇದ್ದೇನೆ ನಾನು. ಅದಿವಾಗ ಹಾಕಿ ಅದಕ್ಕೆ ನಾನು 2 ಗ್ಲಾಸ್ ಅಕ್ಕಿಗೆ 4 ಗ್ಲಾಸ್ ನೀರು ತೆಗೆದಿದ್ದೇನೆ. ಯಾಕಂದರೆ ನಾನು ಪಾಟಲ್ಲಿ ಬೇಯಿಸೋದ್ರಿಂದ. ಕುಕ್ಕರಲ್ಲೇ ಮಾಡೋದಾದರೆ ಒಂದು 3.5 ಗ್ಲಾಸ್ ನೀರು ಸಾಕಾಗ್ತದೆ. ನಾನು ಇವಾಗ ಇದಕ್ಕೆ 4 ಗ್ಲಾಸ್ ನೀರು ಹಾಕಿದ್ದೇನೆ. ಇವಾಗ ಇದಕ್ಕೆ ಉಪ್ಪು ಹಾಕಬೇಕು. ಉಪ್ಪು ಸ್ವಲ್ಪ ಜಾಸ್ತಿಯಾಗಿ ನಿಲ್ಲಬೇಕು, ಆವಾಗ ಮಾತ್ರ ಚೆನ್ನಾಗಾಗ್ತದೆ. ಉಪ್ಪು ಹಿಡಿದಿರ್ತದೆ ಲಾಸ್ಟಿಗೆ, ತಿನ್ನುವಾಗಿಲ್ಲದ್ರೆ ಸಪ್ಪೆ ಆಗ್ತದಲ್ಲ. ಇವಾಗ ನಾನು ಚೆನ್ನಾಗಿ ಮಿಕ್ಸ್ ಮಾಡಿ ನೀರಲ್ಲಿ ಹಾಕಿ ಆಯ್ತಲ್ಲ, ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಬಾಯ್ಲ್ಡ್ ಮಾಡಿದ ಎಗ್ ಇತ್ತಲ್ಲ ಅದನ್ನು ಅದರ ಮೇಲೆ ಹಾಕಿ ಸ್ವಲ್ಪ ನಿಂಬೆಹಣ್ಣಿನ ರಸ ಹಾಕ್ತಾ ಇದ್ದೇನೆ, ಅಂದರೆ ಅಕ್ಕಿ ಅಂಟಬಾರ್ದು ಅಂತೇಳಿ. ಇವಾಗ ಅದರ ಮೇಲೆ ಸ್ವಲ್ಪ ಗರಂ ಮಸಾಲೆ ಹುಡಿ ಹಾಕಿ ಅದನ್ನು ಇವಾಗ ಲೋ ಫ್ಲೇಮಲ್ಲಿ ಬೇಯಿಸ್ಲಿಕ್ಕೆ ಇಡ್ತೀನಿ. ಒಂದು 20 ನಿಮಿಷ ಬೇಯಿಸಿ ಆದಮೇಲೆ ಹೀಗೆ ಆಗಿ ಇರ್ತದೆ. ಅದು 4 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ಅಕ್ಕಿಗೆ 4 ಗ್ಲಾಸ್ ನೀರು ಇಟ್ಟಿದ್ದೇನಲ್ಲ, ಅದು ಕರೆಕ್ಟಾಗಿದೆ. ಲೋ ಫ್ಲೇಮಲ್ಲಿ ಇಟ್ಟದಲ್ಲ. ಆಮೇಲೆ ಅದಕ್ಕೆ ಕಚಂಬರು ಕೂಡ ಮಾಡಿದ್ದೆ. ಮತ್ತು ಇದು ನನ್ನ ಅಮ್ಮನವರು ಬೀಚಿಗೆ ಹೋಗಿದ್ದರು, ಅಂದರೆ ನನ್ನ ತಮ್ಮನ ವೈಫ್ ಮನೆಗೆ. ಅಲ್ಲಿ ಹತ್ರನೇ ಬೀಚ್, ಅದರ ವೀಡಿಯೋ ಸ್ವಲ್ಪ ಇತ್ತು. ಮತ್ತು ಇವತ್ತು ಚೇರ್ಲಿವರಿ ನಾಳು, ಅದು ಕೂಡ ಒಂದು ಸಣ್ಣ ಕ್ಲಿಪ್ ಹಾಕಿದ್ದೇನೆ.